ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ಬಿಸಿಲು ಐತ್ರಿ. ಈಗ ಒಂದು ಸ್ವಲ್ಪ ಮಳೆ ಆಗೈತಿ. ವೆದರು ಸ್ವಲ್ಪ ಕೋಲ್ಡ್ ಐತಿ. ಇಷ್ಟು ದಿನ ಶೆಕೆ ಅಂದು ಈಗ ಒಂದು ಸ್ವಲ್ಪ ಥಂಡಿ ಅನ್ಸತೈತಿ. ಚಂದ ಐತಿ. ಈಗ ಒಂದೆರಡು ರೆಸಿಪಿ ನೋಡೋಣ ಬರ್ರಿ. ನಾವು ಫಸ್ಟಿಗೆ ಗೀ ರೈಸ್, ನೆಕ್ಸ್ಟ್ ಚಿಕನ್. ಕ್ವಿಕ್ಕಾಗಿ ಚಿಕನ್ ಮಾಡೋದು ಹೆಂಗೆ ಅನ್ನೋದನ್ನು ನೋಡೋಣ. ಈಗ ಫಸ್ಟ್ ತೋರಿಸ್ತೀನಿ ಗೀ ರೈಸ್. ಒಂದು ಸ್ವಲ್ಪ ಆಯಿಲ್, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾನು. ನೆಕ್ಸ್ಟ್ ಅದು ಕಾದಾದ್ಮೇಲೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕ್ರಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದೆರಡು ಪಲಾವ್ ಎಲೆ ಹಾಕ್ರಿ. ಪಲಾವ್ ಈ ಥರ ಏನೇ ಒಂದು ರೆಸಿಪಿ ರೈಟ್ ಐಟಮ್ ಮಾಡೋವಾಗ ಪಲಾವ್ ಎಲೆ ಇರಲೇಬೇಕು, ಅಂದರೆ ಟೇಸ್ಟ್ ಅದ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಚಿಲ್ಲಿ ಹಾಕ್ಕೊಂಡೆ. ನೆಕ್ಸ್ಟು ಗೋಡಂಬಿ, ಆಮೇಲೆ ದ್ರಾಕ್ಷಿ. ಇವನ್ನ ಹುರ್ಕೊಂಡು ಹಾಕ್ಕೋಬೋದು, ಇಲ್ಲ ಹಂಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಡೈರೆಕ್ಟಾಗಿ ಹಾಕೋದ ಚಲೋ. ಹುರ್ಕೊಂಡು ಹಾಕೋದು ಅದೆಲ್ಲ ಸ್ವೀಟಿಗೆ ಹುರ್ಕೊಂಡು ಹಾಕಿದರೆ ಚಂದ. ಭಾಳ ಸಿಂಪಲ್ ರೆಸಿಪಿ ರೀ ಇದು. ಅದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ನೋಡಿರಿ, ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ರೆಡಿ. ಇಷ್ಟ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಬಿಡೋದು. ಭಾಳ ಸಿಂಪಲ್ ರೆಸಿಪಿ ರೀ. ಟೇಸ್ಟ್ ಹಂಗೆ ಇರ್ತೈತಿ. ಒಬ್ಬೊಬ್ಬರು ಇದನ್ನು ರೈಸನ್ನ ತೊಳೆದಿಟ್ಕೊಂಡು ಹಿಂಗೆ ಕುಕ್ಕರ್ ಒಳಗೆ ಈ ಥರನೂ ಮಾಡ್ತಾರೆ. ನಾನು ಮೊದಲಿಗೆ ರೈಸ್ ಮಾಡಿಟ್ಕೊಂಡು ಆಮೇಲೆ ಈಗ ಪಲಾವ್ ಅನ್ನ ಅದು ಹಿಂಗೆ ಕಲಿಸ್ತೇವಲ್ಲ, ಒಗ್ಗರಣೆ ಅನ್ನ ಅದೆಲ್ಲ, ಆ ಥರ ನಾನು ರೈಸ್ ಮಾಡಿಟ್ಕೊಂಡು ಈ ಥರ ಕಲ್ಸಾತೀನಿ. ಹಿಂಗೆ ಟೇಸ್ಟ್ ಭಾಳ ಆಕೈತಿ. ದಾಬಾ ಸ್ಟೈಲ್ ನಾನು ತೋರ್ಸಾತಿರೋ ರೆಸಿಪಿ. ದಾಬಾ ಒಳಗೆಲ್ಲ ಇದೇ ಥರನ ಮಾಡ್ತಾರೆ ರೀ. ನೋಡಿರಿ, ಫೈನಲ್ ಲುಕ್ ಈ ಥರ ಐತಿ. ಭಾಳ ಟೇಸ್ಟಿ ಇತ್ತು. ಟ್ರೈ ಮಾಡಿರಿ ನೀವು ಒಂದ್ಸತಿ. ಸಿಂಪಲ್ ರೆಸಿಪಿ. ನೆಕ್ಸ್ಟ್ ಚಿಕನ್ ಮಾಡೋದು ಹೆಂಗೆ ನೋಡಂಬರಿ. ಅದು ಭಾಳ ಸಿಂಪಲ್ ಐತಿ. ಫಸ್ಟ್ ಆಯಿಲ್ ಬಿಸಿ ಇಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚಿಕನ್ನ ಬೇಯಿಸೋಕೆ ಬಿಟ್ಟೆ ರೀ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು ನೀಟಾಗಿ. ನೆಕ್ಸ್ಟ್ ಕುದ್ದಾದ್ಮೇಲೆ ಈರುಳ್ಳಿ, ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೆ ರೀ. ಅವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದು ಸಿಂಪಲ್ ರೆಸಿಪಿ ಐತಿ. ಒಂದೊಂದು ಟೈಮ್ನಾಗ ಈಗ ಡ್ಯೂಟಿಗೆ ಅದೆಲ್ಲ ಹೋಗಿ ಬಂದು ಮಾಡೋಕ್ಕಾಗಿರಲ್ಲ, ಅವರೆಲ್ಲ ಈ ಥರ ಯೂಸ್ ಮಾಡ್ಕೊಂಡ್ರೆ ಚಲೋ ಇರ್ತೈತಿ. ಕ್ವಿಕ್ನ ಆಕತಿ, ಟೇಸ್ಟು ಇರ್ತೈತಿ. ಚಿಲ್ಲಿ ಆಮೇಲೆ ಆನಿಯನ್ ಡ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ, ಡೈರೆಕ್ಟಾಗಿ ಕುದಿಸಿಟ್ಕೊಂಡಿರೋ ಚಿಕನ್. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ನೀವು ಮೊಸರು ಹಾಕ್ಕೋಬೋದು ರೀ, ಆಪ್ಷನಲ್. ನಾ ಹಾಕಿಲ್ಲ, ಬೇಕಂದ್ರೆ ನೀವು ಹಾಕ್ಕೊಳ್ರಿ, ಟೇಸ್ಟ್ ಇರ್ತೈತಿ. ನಾನು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು ಅದರ ಹಾಲು ತೆಗೆದಿಟ್ಕೊಂಡಿದ್ದೆ. ಈಗ ಅದು ಹಾಲು ಹಾಕಿದೆ. ಇದೇ ಮೇನ್. ಇದಕ್ಕೆ ಭಾಳ ಟೇಸ್ಟ್ ಆಗ್ಬೇಕಂದ್ರೆ ಕೊಬ್ಬರಿ ಹಾಲು ಹಾಕ್ಕೋಬೇಕು. ಕೊಬ್ಬರಿ ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ಇರ್ತೈತಿ. ಎವರೆಸ್ಟ್ ಚಿಕನ್ ಮಸಾಲ ರೆಡಿ ರೀ. ನೋಡಿರಿ, ಈ ಥರ ಫೈನಲ್ ಆಗೈತಿ. ಅದ್ರೊಳಗೆ ಬಿಸಿ ರೊಟ್ಟಿ, ಸೈಡಿಗೆ ಒಂದಿಷ್ಟು ಆನಿಯನ್ ಇದ್ರೆ ಸೂಪರ್ ಡೂಪರ್. ಗೀ ರೈಸು ಆಮೇಲೆ ಚಿಕನ್ ರೆಸಿಪಿ ಎರಡು ಸಿಂಪಲ್, ಅಂದರೆ ಭಾಳ ಸಿಂಪಲ್ ರೆಸಿಪಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೂ ನಿಮ್ಗೆ ಯಾವ್ದಾರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾವು ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.